ಪ್ರೈಸ್ ದ ಲಾರ್ಡ್ ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುಕ್ತ ಕಾರ್ಯಕ್ರಮ. ಹಾನರ್ ಈಸ್ ನಾಟ್ ಗಿವನ್, ಇಟ್ ಈಸ್ ಅರ್ನ್. ಹೌದು ಪ್ರಿಯರಾದ ದೇವ ಮಕ್ಕಳೇ, ಗೌರವ ಅಥವಾ ಸನ್ಮಾನ ಎಂಬುದು ಕೊಡಲ್ಪಡುವುದಲ್ಲ, ಅದನ್ನು ಗಳಿಸಬೇಕಾಗಿದೆ. ಪ್ರಿಯರಾದ ದೇವ ಮಕ್ಕಳೇ, ನಾವು ಅನೇಕ ಸಾರಿ ನೋಡುತ್ತೇವೆ, ಅದು ಒಂದು ಕ್ರೀಡೆಯಾಗಿರ್ಬೋದು, ಅಥವಾ ಸಾಂಸ್ಕೃತಿಕ ಚಟುವಟಿಕೆಯಾಗಿರ್ಬೋದು, ಅಥವಾ ಯಾವುದೇ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದವರಿಗೆ ಆ ಸನ್ಮಾನ ನೀಡಲಾಗುತ್ತದೆ, ಗೌರವಿಸಲಾಗುತ್ತದೆ ಎಂಬುದಾಗಿ. ಆ ಸನ್ಮಾನವನ್ನು ಪಡೆಯುವುದಕ್ಕೆ ಅಥವಾ ಗೌರವವನ್ನು ಹೊಂದಿಕೊಳ್ಳುವುದಕ್ಕೆ ನಾವು ತುಂಬ ಪ್ರಯಾಸ ಪಡಬೇಕಾಗುತ್ತದೆ. ಮಾತ್ರವಲ್ಲದೆ ಆ ವಿಶಿಷ್ಟವಾದ ಸಾಧನೆಯನ್ನು ಬೇರೆಯವರಿಗಿಂತ ಹೆಚ್ಚಾಗಿ ನಾವು ಮಾಡುವಾಗ ಮಾತ್ರವೇ ನಮ್ಮ ಸಾಧನೆಯನ್ನು ಗುರುತಿಸಲ್ಪಡುತ್ತದೆ, ಸನ್ಮಾನವು ಸಿಗುತ್ತದೆ. ಅನೇಕ ವೇಳೆಗಳಲ್ಲಿ ಕೆಲವೊಂದು ಸಮಯ ಈ ವಿಷಯವನ್ನು ಯೋಚಿಸಿ ನೋಡಿ, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಯಾರಿಗೂ ಸಿಗಬೇಕಾದ ಸನ್ಮಾನ ಅವರು ಗೈರು ಹಾಜರಾಗಿದ್ದಾರೆ ಅಥವಾ ಆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಎನ್ನುವಾಗ ಅನೇಕರು ಆ ಸನ್ಮಾನವನ್ನು ಅವರ ಪರವಾಗಿ ಹೋಗಿ ಹೊಂದಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಾರೆ. ಆದರೆ ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ, ಜ್ಞಾನವಂತರು ಸನ್ಮಾನಕ್ಕೆ ಬಾಧ್ಯರಾಗುವರು, ಜ್ಞಾನಹೀನರಿಗಾಗುವ ಬಹುಮಾನವು ಅವಮಾನವೇ ಎಂಬುದಾಗಿ. ಪ್ರಿಯರಾದ ದೇವ ಮಕ್ಕಳೇ, ದೇವರ ಪ್ರಕಾರ ಜ್ಞಾನವಂತರು ಮಾತ್ರವೇ ಸನ್ಮಾನಕ್ಕೆ ಬಾಧ್ಯರಾಗುವರು. ಅಂದರೆ ಜ್ಞಾನ ಎಂಬುದಾಗಿ ನಾವು ನೋಡೋದಾದರೆ ಜ್ಞಾನೋಕ್ತಿ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ನಾವು ದೇವರಿಗೆ ನಿಜವಾಗಿಯೂ ಭಯಪಡುವುದಾದರೆ, ದೇವರಿಗೆ ಭಯಪಟ್ಟು ಜೀವಿಸುವುದಾದರೆ, ಆತನು ಇಷ್ಟಪಡದ ವಿಷಯಗಳನ್ನು ಆತನಿಗೆ ಭಯಪಟ್ಟು ನಾವು ಬಿಟ್ಟು ಬಿಡುವುದಾದರೆ, ಆತನ ಭಯಭಕ್ತಿಯಲ್ಲಿ ನಾವು ಬೆಳೆಯುವುದಾದರೆ, ನಾವು ಸನ್ಮಾನವನ್ನು ಹುಡುಕಿ ಹೋಗುವುದಲ್ಲ, ಸನ್ಮಾನವೇ ನಮ್ಮನ್ನು ಹುಡುಕಿ ಬರುತ್ತದೆ. ಹಾಗಾದರೆ ಪ್ರಿಯರಾದ ದೇವ ಮಕ್ಕಳೇ, ಅಂಥ ದೇವರಿಂದ ಬರುವ ಸನ್ಮಾನಕ್ಕಾಗಿ ನಾವು ಈ ದಿನ ದುಡಿಯೋಣ. ಆ ಸನ್ಮಾನಕ್ಕಾಗಿ ನಾವು ಆತನ ಕೃಪೆಯನ್ನು ಬೇಡಿಕೊಳ್ಳೋಣ. ಮತ್ತೊಮ್ಮೆ ಹೇಳ್ತೀನಿ, ಸನ್ಮಾನವು ಅದು ಹಾಗೆಯೇ ಸಿಕ್ಕುವುದಲ್ಲ, ಅದನ್ನು ಗಳಿಸುವಂಥದ್ದಾಗಿದೆ. ಹಾಗಾದರೆ ದೇವರ ಭಯಭಕ್ತಿಯಿಂದ ಅದನ್ನು ಗಳಿಸಿಕೊಳ್ಳೋಣ. ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.